ಅದರಲ್ಲಿ ಕೆಟ್ಟದಾಗಿ ಕಮೆಂಟ್ ಆಗಿದ್ರೆ ಮಕ್ಕಳು ಸತೆ ನೋಡ್ತಿರ್ತಾವು. ಇವಾಗ ಸ್ವಲ್ಪ ವರ್ಡ್ಸ್ಗಳನ್ನ ನೋಡ್ಕೊಂಡು ಹಾಕಿದೆ, ಒಳಗಿಂದು ಹೊರಗಿಂದು, ಒಳಗಿಂದ ಯಾವುದು ಹೊರಗಿಂದ ಯಾವುದು. ನೋಡಿ ಮಸ್ತ್ ಐತ್ಲಾ, ಸೂಪರ್. ಇದಕ್ಕೆ ನೀವು ಬೇಕಾದ್ರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿರುತ್ತೆ. ನಾನು ಸ್ವಲ್ಪ ತಿಳಕಿದ್ದಾವಲ್ಲ ಅಂತೇಳಿ ಅದನ್ನು ಜಾಸ್ತಿ. ಆದರೆ ಸೇಮ್ ನಾನು ಕಾಪಿ ಮಾಡ್ತೀರಿ ನೀವು, ನಾನು ಕಾಪಿ ತೀರಾ ಮಾಡ್ತೀನಿ. ಕಾಪಿ ಇತಿ ಮಿತಿ ಅಂತ ಇರ್ತದೆ, ತೀರಾ ಹತ್ತಿರ ಹಾಕಿದಾಗ ಭಾಳ ಬೇಜಾರು. ಕುಬುಸ ಲಾಗಣಿ ಎಲ್ಲದವು ಎಲ್ಲರ ನಮ್ಗೆ ಡೇಟ್ ಕೊಡ್ರಿ. ಆರೋಗ್ಯಕ್ಕೆ ಒಳ್ಳೇದು, ಹಾಗಾಗಿ ಹೋಗ್ಬೇಕಂತ ಪ್ಲಾನ್ ಮಾಡೀನಿ. ಪೇಮೆಂಟ್ ಕೇಳುತ್ತೆ ಒಂದಿಷ್ಟು ಮಂದಿ, ಪೇಮೆಂಟ್ ನಿಮ್ದು ಯೂಟ್ಯೂಬ್ ಪೇಮೆಂಟ್ ಸಾವಿರದ ನೋಡೋಕ್ಕಾಗತ್ತಲ್ಲ ಸೇಮ್ ಕಲರ್ಫುಲ್ ಆಗಿ. ಆ ಡೇಟಿಗೆ ಮಧ್ಯಾಹ್ನ ಊಟ ಮಾಡಿ ಬಂದ್ಬಿಡ್ರಿ ಪಟ್ಟ ಅಷ್ಟೇ. ನಾವು ಹಾಫ್ ಆನ್ ಅವರ್ ನೋಡ್ರಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಈಗ ಇದು ಏನಂತಾರಲ್ಲ ಮೆಂತ್ಯ ಸೊಪ್ಪನ್ನ ಹರಿದು ಹಾಕಾಕುಂಟಲ್ಲ, ಸೋಸಾಕುಂಟಲ್ಲ. ಎಷ್ಟು ಚಂದ ಇತ್ತು ಗೊತ್ತಾ, ಇದು ಎಷ್ಟು ಫ್ರೆಶ್ ಇತ್ತು. ಇನ್ನು ಮಧ್ಯಾಹ್ನ ತಂದಾರ ಸ್ವಲ್ಪ ಹಂಗ ಬಡಾಕತ್ತಿದ್ದಾಳೆ, ಹಾಗಾಗಿ ಇದು ಕುತ್ಕೊಂಡು ಮಾಡಿ. ಇಲ್ಲ ಸೊಪ್ಪ ಮಾಡ್ಕೊಂಡು ವಾರ್ ಮಾಡಿದಾರೆ. ಏನಾರು ಬಾಡಿ ಒಣಗಿಸಿ ಒಗಿಬೇಕಂತ ನೀನು ನೋಡಿ, ನಂಗೆ ಒಟ್ಟ ಸಪ್ತಾರಲ್ಲ ಅಂತೇಳಿ. ಯಾಕಂದ್ರೆ ಮೊನ್ನೆ ಒಂದ್ಸರಿ ಸಬ್ಬಸಿಗೆ ಸೊಪ್ಪು ತಂದಿದ್ರಿ, ಅವತ್ತು ಅದು ಬೇರೆ ಪ್ಲಾನ್ ಇಟ್ಟಿರ್ತೀನಿ, ಅವ್ನು ಮಾಡಿಬಿಟ್ಟಿನಿ, ಅದು ಗಮನ ಬರಲಿಲ್ಲ, ಅವತ್ತು ಕೆಟ್ಬಿಡುತ್ತೆ ಅದು ಸಬ್ಬಸಿಗೆ ಸೊಪ್ಪು. ಹಂಗೆ ಅವ್ರಿಗೆ ಸಿಟ್ಟು ಬಂದಿದ್ರಿ. ಇವತ್ತು ವಾರ ಮಾಡಿದಾರ, ಏನಾರು ಮಾಡಕ್ಕೆ ನೋಡಂತೇಳಿ. ಹಾಗಾಗಿ ಈಗ ಇದನ್ನ ಕೆಲ್ಸಕ್ಕೂ ಮನ್ಸಿಲ್ಲ, ಮತ್ತೆ ಅಷ್ಟು ಚಂದ ಐತಿ ಫ್ರೆಶ್ ಆಗಿ. ಯಜಮಾನ್ರು ಹಂಗ ತಿಂದ್ರು ಊಟದ ಸ್ವಲ್ಪ ಇದನ್ನ. ಈಗ ಇದು ಸೋಸಿ ತೊಳೆದಿಡ್ತೀನಿ ರೀ, ತೊಳೆದಿಟ್ಟು ರಾತ್ರಿ ಊಟಕ್ಕೆ ಬಿಸಿ ತಾಲಿಪಟ್ಟು ಮಾಡಿಬಿಡ್ತೀನಿ. ಅಂದ್ರೆ ಎಲ್ಲರೂ ಮನೆಯಾಗ ಬಿಸಿ ತಾಲಿಪಟ್ಟು ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ರಾತ್ರಿ ಊಟ ಈಸಿಯಾಗಿ ಆಗುತ್ತಾ. ಏನು ನಿಜ ಹೇಳ್ಬೇಕಂದ್ರೆ ಮಧ್ಯಾಹ್ನದ ಸಾರು ಇಷ್ಟಕೊಂಡು ಹೆಸರುಬೇಳೆ ಸಾರು, ಅದ್ರ ಜೊತೆಗೆ ಅನ್ನ ಮಾಡಿದ್ರೆ ಮುಗಿತಿತ್ತು. ಆದರೆ ಈ ಸೊಪ್ಪು ಕೆಡ್ಸಕ್ಕೆ ಮನ್ಸಿಲ್ಲ, ಹಾಗಾಗಿ ಈ ಸೊಪ್ಪಿಂದ ಅನ್ನ ಬಳಸ್ಕೊಂಡ ತಾಲಿಪಟ್ಟು ಮಾಡ್ತಿದ್ರಿ. ನಿಮ್ಮ ಜೊತೆ ಶೇರ್ ಮಾಡ್ಬಿಟ್ಟು ನಾನು ಅವಾಗ ಅಡುಗೆ ಮನೆಗೆ ಇದ್ದಾಗ ಒಂದ್ಸರಿ ಮಾಡಿದ್ರಿ. ರೇಷನ್ ಅಕ್ಕಿ ಅನ್ನ ಉಳಿದಿರ್ತೈತಲ್ಲ, ಅದನ್ನ ಉಪಯೋಗಿಸ್ಕೊಂಡು ತಾಲಿಪಟ್ಟು ಮಾಡಿದ್ರೆ ಈ ಹಿಟ್ಟಿನ ತಾಲಿಪಟ್ಟು ಮಾಡ್ತೀವಲ್ಲ ನಾನಾ ಥರ ಹಿಟ್ಟಾಕಿ, ಅದು ಏನೂ ಅಲ್ಲ, ಅಷ್ಟು ಮಸ್ತಾಗುತ್ತಾ. ಅದು ಇನ್ನೂ ಆರಿನ ತಿನ್ನಕ್ಕಾಗಲ್ರಿ ಸ್ವಲ್ಪತ್ತು ಬಿಟ್ರೆ ಹಿಟ್ಟಿನ ತಾಲಿಪಟ್ಟು. ಆದರೆ ಅನ್ನದ ಮಾಡೋ ತಾಲಿಪಟ್ಟು ಮುಂಜಾನೆ ಮಾಡಿದ್ದು ಸಂಜೆವರೆಗೆ ತಿನ್ರಿ ನೀವು, ಏನಾಗಲ್ಲ, ಅದೇ ರುಚಿ ಇರ್ತದೆ, ಅಷ್ಟು ರುಚಿ ಇರ್ತಾವೆ. ನಮ್ಮ ಮನಕ್ಕೆ ಭಾರಿ ಇಷ್ಟ ಆಗುತ್ತೆ ಅನ್ಕೋತೀನಿ. ನೆನಪಿಲ್ಲ ಒಂದು ಅವಾಗ ಮಾಡಿದ್ದೆ ಅನ್ನದಲ್ಲಿ ಮಾಡಿದ ತಾಲಿಪಟ್ಟು ನೆನಪೈತಿ. ಅನ್ನನ ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಚರ ನಾದಿ, ಅದಕ್ಕೆ ಸೊಪ್ಪು ತರಕಾರಿ ಎಲ್ಲ ಹೆಚ್ಚಾಗಿ ಮಾಡಿದ್ದೆ, ಉಪ್ಪು ಖಾರ ಅರಶಿನ ಹಾಕಿ. ನಂಗೆ ಗೊತ್ತಿಲ್ಲ, ಅಡುಗೆ ಮನೆಗಿದ್ದಾಗ ನೆನಪಿಲ್ಲ. ಸೂಪರ್ ಆಗಿತ್ತು, ಅದು ಮಾಡ್ಬೇಕಂತೇಳಿ ಈಗ ಈ ಸೊಪ್ಪು ಅದಕ್ಕೆ. ಮತ್ತೆ ಟೈಮ್ ಆಗೈತಿ, 7 ಗಂಟೆ ಐತಿ, ಸ್ವಲ್ಪ ಅಂಗಡಿ ಕಡೆ ಹೋಗ್ಬೇಕನ್ನೋ ಯೋಚನೆ ಐತ್ರಿ. ಮತ್ತೆ ಒಂದು 4-5 ದಿವಸ ಆಯ್ತು ಹೋಗಿಲ್ಲ. ಕೂತಲ್ಲೇ ಕುಂತು ಮನುಷ್ಯ ಮೈ ವಜ್ಜಾಗುತ್ತೆ. ಹಾಗಾಗಿ ಅವಾಗ ಸ್ವಲ್ಪ ವಾಕ್ ಮಾಡ್ಕೊತಾ ಇರಬೇಕು, ಆರೋಗ್ಯಕ್ಕೆ ಒಳ್ಳೇದು. ಹಾಗಾಗಿ ಹೋಗ್ಬೇಕಂತ ಪ್ಲ್ಯಾನ್ ಮಾಡೀನಿ. ಇವ್ನು ಹೋಮ್ವರ್ಕ್ ಮಾಡಾಗತ್ತೆ ನಮ್ಮ ಮನ್ವಿ, ಅದಕ್ಕೆ ಕೇಳಿ ನಾವು ಇವತ್ತು ಸ್ವಲ್ಪ ಬೇಗ ಮಾಡ್ಕೊಂಡು ಹೋಗ್ಬರೋಣ ಅಂತೇಳಿ. ರನ್ನಿಂಗ್ನಾಗೂ ಸ್ವಲ್ಪ ಫಾಸ್ಟ್ ತಗೊಂಡು. ಹೌದಾ, ಸರಿ. ನೀನು ಮುಗಿಸು, ನಾನು ಇದನ್ನು ಮುಗಿಸ್ನಿ. ಓಕೆ, ಹೋಗ್ಬರೋಣ. ಹೋಗಿ ಬೇಗ ಬಂದು ಅಡುಗೆ ಮಾಡೋಣ. ಅದೇ ಹೋಗೋಣ. ಈಗ ನೋಡ್ರಿ ಟೈಮ್ 9 ಐತಿ. ನಾನು ಮೊದಲು ಮಾಡಿಡ್ಬೇಕು ಅಂದ್ಕೊಂಡೆ, ಬಿಸಿ ತಿಂತಾರೆ ಬಿಡು, ಯಜಮಾನ್ರು ಬರೋ ಟೈಮಿಗೆ ಮಾಡಿದ್ರೆ ಆಯ್ತು ಅಂದ್ಕೊಂಡು ಬಿಟ್ಟೆ. ಬಂದಾಗ ಆಯ್ತು ಯಜಮಾನ್ರು. ಈಗ ಇಲ್ಲಿ ನಾನು ಅನ್ನ ಪೂರ್ತಿ ಕೈಗೆ ಕಿವ್ಚೀನಿ ರೀ. ನೀವು ಬೇಕಾದ್ರೆ ಒಂದು ಸಣ್ಣ ಮಿಕ್ಸಿನ ಹಾಕ್ಕೋಬೋದು. ಒಡ ನಾನು ಕಿವ್ಚೀನಿ, ಅದಕ್ಕೆ ಸಣ್ಣ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿನಿ, ಸ್ವಲ್ಪ ಮೆಣಸಿನ್ಕಾಯಿನ ಹಾಕೀನಿ. ಈಗ ಅದಕ್ಕೆ ನಾನು ಮೆಂತ್ಯ ಸೊಪ್ಪನ್ನ ಸಣ್ಣಗೆ ಕಟ್ ಮಾಡಾಕತ್ತೀನಿ. ಎಷ್ಟು ಸಾಧ್ಯ ಅಷ್ಟು ಸಣ್ಣ ಮಾಡ್ಕೊರಿ. ನಾನು ಮೀಡಿಯಮ್ ಮಾಡಾಕತ್ತೀನಿ, ಪೂರ್ತಿ ಒಂದು ಸಣ್ಣ ಕಟ್ ಮಾಡಾಕತ್ತಿಲ್ಲ. ಎಷ್ಟು ಸೊಪ್ಪು ನಾನು ಒಂದು ಕಟ್ ಫುಲ್ ಹಾಕಲ್ಲ, ಅರ್ಧ ಹಾಕ್ತೀನಿ, ಅರ್ಧ ಬೆಳಿಗ್ಗೆ ಇದಕ್ಕೆ ಉಪಯೋಗ ಮಾಡ್ಕೊತೀನಿ. ಭಾಳ ದೊಡ್ಡಸಿ ಹೊಡಿತದೆ, ಹಾಗಾಗಿ ಅರ್ಧ ಮಾತ್ರ ಹಾಕ್ಕೊತೀನಿ. ಇದಕ್ಕೆ ನೀವು ಬೇಕಾದ್ರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋಬೋದು. ಅದು ನಾನಿಲ್ಲಿ ಹಾಕೊಳಕತ್ತೀನಿ ರೀ. ನಾನು ಜಸ್ಟ್ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಮನೆಯಾಗ ಯಾವ ಸೊಪ್ಪು ಇರುತ್ತೆ ಆ ಸೊಪ್ಪು ಹಾಕೋದು. ಈ ಥರ ಸಣ್ಣ ಕಟ್ ಮಾಡಿ ಇಷ್ಟು ಸೊಪ್ಪು ಹಾಕಿ ಸಾಕು. ಈಗ ಇಷ್ಟು ಕರೆಕ್ಟ್ ಆಗುತ್ತಿದ್ದು. ಈಗ ಇದಕ್ಕೆ ಮೇನಾಗಿ ಬೇಕಾಗಿರೋದು ಇದು ತೋರಿಸ್ತೀನಿ ನೋಡಿರಿ.
ಇದಕ್ಕೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡಬೇಕು. ಇಷ್ಟು ಗೋಧಿ ಹಿಟ್ಟು ತೊಗೊಂಡು ನಾನು ತೋರಿಸ್ಕೊಂಡೆ. ಇದನ್ನು ಇದಕ್ಕೆ ಡೈರೆಕ್ಟ್ ಸಾಣಿಸ್ಕೊಂಡ್ಬಿಡ್ತೀನಿ. ಮಮ್ಮಿ ಇದು ಅಡುಗೆ ಮೇಲೆ ಯಾಕೆ ಸನ್ನಿಸ್ಕೊಂಡು ಬಿಡ್ತಾರ ಅಂದರೆ ಇದ್ರೊಳಗೆ ಇಡ್ಲೈತೆ ನೋಡಿರಿ, ಅದು ಬರುತ್ತಾ ಅಂತೇಳಿ. ಈಗ ಇಷ್ಟು ಹಿಟ್ಟು ಸಾಣಿಸ್ಕೊಂಡಿನ್ರಿ. ಆಡಲ್ಲ ಇದು ಎಲ್ಲಿ ಮಾಡಿದ ಮೇಲೆ ಇದು ಯಾಕೆ ಹಾಕ್ಬೇಕು ಹಿಟ್ಟು? ಹಾಂ ಬಂದೆ. ಪಾಪ ಬಂದಿಲ್ಲ? ಬಣ್ಣ ಹೌದಾ? ಹಾಂ ಬಂದಿಕ್ಕಂತ ತೊಗೊಂಡು ಬಂದೆ. ಈಗ ಇಷ್ಟ ಆದರೆ ಇದನ್ನ ನೀಟಾಗಿ ಈಗ ನಾವು ರೊಟ್ಟಿ ಚಪಾತಿಗೆ ನಾದ್ತೀವಲ್ಲ ಸೇಮ್ ಅದೇ ಥರ ನಾದ್ಕೋಬೇಕು. ಇದನ್ನ ಸಣ್ಣಗೆ ಸ್ವಲ್ಪ ನೀರು ಹಾಕೋರಿ ನಡಿತೈತಿ. ಈಗ ನಾ ಇದಕ್ಕೆ ಉಪ್ಪು ಹಾಕೋತೀನಿ. ಅನ್ನಕ್ಕೆ ಉಪ್ಪು ಹಾಕಿರ್ತೀರಿ, ನೋಡ್ಕೊಂಡು ಹಾಕೋಬೇಕಾಗತ್ತೆ ನೀವು. ಒಮ್ಮಲ್ಲೇ ಉಯ್ತಂದು ಹಾಕೊಂಡು ಹಾಕೋಬೇಡ್ರಿ, ಉಪ್ಪು ಆಗ್ಬಿಡ್ತೈತಿ. ಉಪ್ಪು ಸ್ವಲ್ಪ ಅರಿಶಿನ ತಡಿಕೊಂತವು ಇದೆ. ಅಂತಲೂ ವಯಸ್ಸು ಅಂತ ಹೇಳಾಗತ್ತೆ. ಅಕ್ಕ ತೊಗೊಂಬ ಮಮ್ಮಿ ಅಂತೇಳಿ ನಮ್ಮ ಅಕ್ಕ ಫೋನ್ ಮಾಡಿದ್ಲು. ನಮ್ಮ ಅಕ್ಕನ ಜೊತೆ ಮಾತಾಡ್ಕೊಂಡು ನಿಂತ್ಬಿಟ್ರಿ, ಟೈಮ್ ಆಗ್ಬಿಟ್ಟೈತಿ. ಈಗ ಖಾರ ಪುಡಿ ಬೇಕಾದ್ರೆ ಹಾಕ್ಕೋಬೋದು ನೀವು, ಗರಂ ಮಸಾಲೆ ಅದೆಲ್ಲನೂ ಹಾಕ್ಕೋಬೋದು. ಸದ್ಯಕ್ಕೆ ನಾನು ಏನು ಹಾಕೊಳ್ಳೋಗತ್ತಿಲ್ಲ. ನಾನು ಪ್ಯೂರಾಗಿ ಏನು ಯಾವ ಒಂದು ಮಸಾಲೆ ಇಲ್ದನ ಮಾಡಾಕತ್ತೀನಿ. ಖಾರ ಪುಡಿ ಕೂಡ ಹಾಕೊಳ್ಳೋಗತ್ತಿಲ್ಲ ನಾನು, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿಕ್ತೀನಿ. ಈಗ ಒಂದು ಚೂರು ನೀರು ಹಾಕಿ ಮಾಡ್ಕೊತೀನಿ. ಈ ಥರ ಮಾಡ್ಕೊತೀನಿ, ತೋರಿಸ್ತೀನಿ ನಾನು ಅದಾದ್ಮೇಲೆ ಬೇಯಿಸ್ಕೊಂಡು. ನೋಡ್ರಿ ಪೋಣೆ 10 ಆತು ಬಂದು ನನಗೆ ಸ್ವಲ್ಪ ಜಲ್ದಿನೇ ಬಂದಿದ್ರು ಹೊತ್ತು 9 ಹಿಂಗೆ ಬಂದಿದ್ದೆ. ಸ್ವಲ್ಪ ಮಾತುಕತೆ ಅದು ಯಾಕಂದ್ರೆ ಹೆಂಡತಿ ಭಾಳ ಅಂದ್ರೆ ಭಾಳ ಬಿಜಿ ಇರೋರು ಅಂತ ಸ್ಪೆಷಲ್ ಮಾಡಿ ಏನು ಹಸಿರು ಕಾಣಿಸ್ತಲ್ಲ, ಇದು ಹಸಿರು ತಿನ್ಬೇಕು ಅನ್ಸತ್ತಲ್ಲ. ತಿನ್ಬಿಡ್ರಿ. ಒಂದು ಯಾವ್ದು ದೋಕ್ಲಾ ರೆಸಿಪಿ ಕಣ ಆಗ್ತೈತಿಲ್ಲ, ಅಲ್ಲಿ ಸುರತ್ನೆ ಕೊಟ್ಟಿದ್ರಲ್ಲ ಹಂಗೆ ಕಣ ಆಗ್ತೈತಿಲ್ಲ. ಇದು ಅನ್ನದ ತಾಲಿಪಟ್ಟು, ರೇಷನಕ್ಕೆ ಅನ್ನದ ತಾಲಿಪಟ್ಟು. ರೈಸಿಂದ ಈಗ ನೋಡ್ರಿ ಎಲ್ಲ ರೆಡಿ ಐತಿ. ಈಗ ಲತ್ತಿಗೊಂಡು ತೊಗೊಂಡು ಕೈಲಿ ತಟ್ಟಾಗಿದ್ರೆ ಕೈಲಿ ತಟ್ಬೋದು. ಸೇಮ್ ನಾನು ಮಾಮೂಲಿ ಎಲ್ಲ ತಾಲಿಪಟ್ಟು ಮಾಡ್ತೀನಲ್ಲ ಹಾಗೆ ಅದು ನಾನು ಕೈಲಿ ತಟ್ಕೊಂತ ಲೇಟ್ ಆಗುತ್ತೆ ಅಂತೇಳಿ ಲತ್ತಿಟ್ಬಿಡ್ತೀನಿ. ಆದರೆ ಇದು ಹಿಟ್ಟಿನ ಪರ್ಫೆಕ್ಟಾಗಿ ಬರ್ತಾವಲ್ಲ ರೌಂಡಿಗೆ, ಹಂಗೆ ಬರೋಲ್ಲ. ಸ್ವಲ್ಪ ನೀವು ಈ ಥರ ಒತ್ತಬೇಕಾಗತ್ತೆ. ಹಾಂ ಸಣ್ಣ ಮಾಡಾಕತ್ತೇನೆ ರೀ ನಾನು. ಜಲ್ದಿ ಬೇಯ್ತಾವೆ ಇಲ್ಲ ದಪ್ಪ ಹಾಕೋಲ್ಲ. ಲೇಟ್ ಆಗುತ್ತೆ. ನಮ್ಮ ಹುಡುಗ ತಂದು ಭಾಳ ಹಾಸ್ಕೊಂಡ್ಬಿಟ್ಟಂತ ಈಗ ಬಂದಷ್ಟು ಊಟ ಮಾಡಿ ಪಾಪ ನನಗೆ ಸ್ವಲ್ಪ ಬೇಡ್ರಿ. ಇದು ಚಂದ ಐತಲ್ಲ, ಇದು ರುಚಿನ ಹಂಗೆ ಇರ್ತೈತೆ. ಮಸ್ತ್ ಒಂಥರ ಸಾಬೂನು ನೋಡೋಕೆ ಸಾಬೂನು ನೋಡೋಕೆ ಸೇಮ್ ಕಲರ್ಫುಲ್ಲಾಗಿ ಬಂದು ನಾವು. ಇದಕ್ಕೆ ಜಾಸ್ತಿ ಎಣ್ಣೆನೂ ಬೇಕಾಗಿರಲ್ಲ ರೀ. ಹಿಟ್ಟಿನಕ್ಕಾದ್ರೆ ಎಣ್ಣೆ ಭಾಳ ಹಾಕ್ತೀವಿ, ಇದಕ್ಕೆ ಎಣ್ಣೆ ತೊಗೊಳಲ್ಲ. ಅಷ್ಟು ಆಗೋದು ಅನ್ನಲ್ಲ, ಅದು ಹಿಟ್ಟು ಜಾಸ್ತಿ ಹಾಕೊಂಡ್ರೆ ನಡೀತೈತಿ. ತರಂಗ ಸೂಪರ್ ಆಗೈತಾ? ಎಮ್ಮಿ ಮೊನ್ನೆ ಊಟ ಮಾಡ ತನಗೆ ಇಷ್ಟ ಆದ ಅಂತೀರ ಒಂದು ಸಾತೇನು ಖಾಲಿ ಮಾಡಿದ ಎಲ್ಲನೂ ನಿಂದೇನೂ ಮುಗಿದಿಲ್ಲ. ಬಡ ಬೈತಾ ಇಲ್ಲು ಯಾರ್ಯಾರು ನೋಡ್ರಿ ಈಗ ಹಿಟ್ಟಿನಿಂದ ಅಲ್ಲ, ಹಿಟ್ಟಿನ ತಾಲಿಪಟ್ಟು ಲೇಟ್ ಹಾಕೋ ದೊಡ್ಡ ಮಾಡ್ಬಿಡ್ತೀನಿ. ಓಕೆ ಓಕೆ ಮಾಡಂಗ ಮಾಡ್ತೀನಿ. ದೊಡ್ಡ ಮಾಡ್ಬಿಡ ಬಿಡ. ಹಾಂ ಓಕೆ ಹೇಳಿ ನೋಡಿ ಮಸ್ತ್ ಐತಲ್ಲ, ಸೂಪರ್. ಈಗ ನೋಡ್ರಿ ಟೈಮ್ ಕರೆಕ್ಟಾಗಿ 1 ಗಂಟೆ ಆಯ್ತು. ಡೈಲಿ 1:30 ತನಕ ಇರ್ತಿದ್ವಿ ನಾವು. ಇವತ್ತು ಯಾಕಂತಂದ್ರೆ ಶಿವಾಲಯಕ್ಕೆ ಊಟಕ್ಕೆ ಹೋಗ್ಬೇಕ್ರಿ, ಅದ್ರ ಸಂಬಂಧ ಅದ್ರ ಸಲುವಾಗಿ ಜಲ್ದಿ ಅಂಗಡಿನ ಬಂದ್ ಮಾಡಿರಿ. ಬಿಸಿಲೊಂದು ಐತಲ್ರಿ, ಸ್ವಲ್ಪ ಗಿರಾಕಿನೇ ಕಮ್ಮಿ ಐತಿ. ಮನ್ಯಾಗ ರೆಡಿ ಆಗ್ಯಾರ ಅಂತ ಹೋಗೋಣ ಬರೀ ಜಲ್ದಿ ಬರ್ರಿ ಅಂತಂದ್ರೆ ನಾವು ಮನೆ ಹೋಗಿ ಜಾಗ ಹೊಡೆದ ಶಿವಾಲಯಕ್ಕೆ ಹೋಗಿ ಶಿವರಾತ್ರಿಯ ಪ್ರಸಾದನ ಮಾಡಿ ಬರ್ತೀವಿ ರೀ, ನಿಮಗೂ ತೋರಿಸ್ತೀವಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮಿದ್ರು ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದ್ರಿ. ನಮ್ಮ ಮನೆ ಬೆಳಕು ಹೆಂಗೆ ಬೀಳುತ್ತೆ ಹಂಗೆ ನನ್ನ ಮುಖದ ಮೇಲೆ ನೋಡ್ರಿ ಏನೇನಾಗುತ್ತೆ. ಬರೀ ಇವತ್ತು ಲಾಗ್ ಈಗ ಚಾಲು ಮಾಡ್ಕೊಳತ್ತೀನಿ. ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಸ್ಪೆಷಲ್ ಐತಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ. ಈಗ ಟೈಮ್ ಆಗೈತಿ 1:30. ಎಷ್ಟು ಮಾಡ್ರಿ? 1:10ಕ್ಕೆ ಬಂದ್ರಿ ನೀವು? ಹಾಂ ರೀ, 1:10
ಇವ್ರು ಬಂದ್ರಿ ಇವತ್ತು ಈಗ ಲಾಗ್ ಚಾಲು ಮಾಡ್ಕೊಂಡು ಕಾರಣ ಏನಂದರೆ ಈಗ ಹೊರಗಡೆ ಹೊಂಟೀವಿ ದೇವಸ್ಥಾನಕ್ಕೆ ಹೊಂಟೀವಿ ಹೋಗ್ಕೊಂಡು ಇವತ್ತಿನ ಲಾಗು ಸ್ಟಾರ್ಟ್ ಆಗತ್ತೈತ್ರಿ ಈಗ ಚಾಲು ಮಾಡಿ ಬನ್ನಿ ನೋಡೋಣ ಅಂತ ಇವರು ಬಂದು ಈಗ ರೆಡಿ ಆಗ್ಯಾರ ಅಂತನೂ ರೆಡಿ ನಿಂತಾನ ಆದರೆ ಸೇಮ್ ನಾನು ಕಾಫಿ ಮಾಡ್ತೀರಿ ನೀವು ನಾನು ಕಾಫಿ ಮಾಡ್ತೀನಿ ಏನು ಮಾಡಿದ್ರೆ ಟೀ ಮಾಡ್ತೀನಿ ನೀವು ಎಷ್ಟು ಜನ ನಂಬ್ತಾರೆ ಬಿಡ್ತಾರೆ ಗೊತ್ತಿಲ್ಲ ನಾವು ಯಾವತ್ತೂ ಅಂದ್ಕೊಂಡು ಮಾತಾಡ್ಕೊಂಡು ಹಾಕೊಂಡ್ರಲ್ಲ ಡ್ರೆಸ್ ಆಲ್ಮೋಸ್ಟ್ ಸೇಮ್ ಆಗಿರ್ತೀವಿ ನಾವು ಈ ಕ್ಯಾಮ್ರಾದ ನೋಡಕ್ಕೆ ಹೆಂಗೆ ಅನ್ಸತೈತಿ ಇದು ಪಟ್ಟಿ ಇವೆಲ್ಲ ಅನ್ಸೈತಿ ಇದು ಅಂತ ಆಗತೈತಿ ಬಟ್ ರಿಯಾಲಿಟಿ ನೋಡಿದ್ರೆ ಸ್ವಲ್ಪ ಭಾಳ ಡಿಫ್ರೆನ್ಸ್ ಐತೆ ಈ ಕಲರ್ಗೆ ಆ ಕಲರಿಗೆ ಅದು ಕ್ಯಾಮ್ರಾದ ಹಂಗೆ ಸೇಮ್ ಕಾಣತೈತಿ ಅದು ನಿಮಗೆಲ್ಲ ಅಲ್ಲಕಂದ ನೇರ ನೋಡೋರು ಹೇಳ್ತಾರೆ ಇದು ಕೃಷ್ಣ ಕಲರ್ ಅಲ್ಲಿ ನೋಡ್ರಿ ರಾಶಿ ಬಟ್ಟೆ ಇಟ್ಟೀನಿ ಬಿಸಿಲಿಗೆ ಕೂತು ಹೋಗ್ಯೋಕ್ಕಾಗಲ್ಲ ನನಗೆ ತಲೆ ಸುತ್ತು ಬರುತ್ತೆ ಈ ಬಿಸಿಲಾಗ ಹಾಗಾಗಿ ಇನ್ನೊಂದು ತಾಸು ಆದ್ರೆ ನೆರಳಲ್ಲಿಗೆ ಬರುತ್ತೆ ಬಂದು ಒಗಿತೀನಿ ಅಂತ ಬಟ್ಟೆನ ಬಂಡೆ ಗಿಡ ತಿಕ್ಕೊಂಡೀನಿ ಬರ್ರಿ ಹಾಂ ಬ್ಯಾಡ ಬಿಡು ಮಲ್ಲಿಗೆ ತಗೊಬರ್ತದೆ ಫ್ಯಾನ್ ಆಫ್ ಮಾಡ್ಕೊಂಡು ಬರ್ರಿ ಇವತ್ತು ನಿನ್ನೆ ಶಿವರಾತ್ರಿ ಮಾಡೈತಲ್ರಿ ಇವತ್ತು ಪ್ರಸಾದಕ್ಕೆ ಹೊಂಟಿವಿ ಅಲ್ಲೇ ದೇವಸ್ಥಾನದಾಗ ಅದಕ್ಕೆ ಆ್ಯಕ್ಚುಲಿ ಹಳ್ಳಿ ಕಡೆ ಎಲ್ಲ ಶಿವರಾತ್ರಿ ಮಾಡಿದವರು ಮಾರನೇ ದಿವಸ ಗೋಧಿ ಹುಗ್ಗಿ ಮಾಡಬೇಕು ಅದಕ್ಕೆ ಅದೆಲ್ಲರಿಗಿರುತ್ತೆ ಬಟ್ ನಮ್ಗೆ ಭಾಳ ಲೇಟ್ ಆಗ್ತೈತಿ ಆಮೇಲೆ ಮತ್ತೇನು ಹೆಂಗ್ ಗೊತ್ತೀರಿ ಮತ್ತೆ ಮಧ್ಯಾಹ್ನ ಒಂದು ಊಟ ಮಾಡಿದ್ರೆ ಅಡಿಗೆ ಮಾಡ್ತಾವೆ ಬಾಂಡೆ ತೊಗೊತಪ್ತೈತಿ ದಿನ ಎಲ್ಲರೂ ಭಿನ್ನ ಇದ್ರೆ ಹೇಳ್ರಿ ಬರ್ತಾ ಹಂಗೇನಿಲ್ರಿ ಊಟಕ್ಕೆ ಯಾವ್ರ ಜಾತ್ರೆ ಕುಬುಸ ಲಗ್ನ ಎಲ್ಲದವು ಎಲ್ಲರ ನಮ್ಗೆ ಡೇಟ್ ಕೊಡ್ರಿ ಆ ಡೇಟಿಗೆ ಮಧ್ಯಾಹ್ನ ಊಟ ಮಾಡಿ ಬಂದ್ಬಿಡ್ರಿ ಪಟ್ಟ ಅಷ್ಟೇ ನಾವು ಹಾಫ್ ಆನ್ ಅವರ್ ಹೌದಿಲ್ಲ ಹಂಗೇನಿಲ್ರಿ ನಾವು ದೇವಸ್ಥಾನದಾಗ ಎಲ್ಲಿ ಪ್ರಸಾದ ಬಿಡೋದಿಲ್ರಿ ಬೇರೆ ದಿನ ಆದ್ರೆ ಹಂಗೇನಿಲ್ರಿ ಆ ಮಟ್ಟಿಗೆ ಒಟ್ಟಕ್ಕೆ ಮಂದಿ ಅಡಿಗೆ ಮಾಡಿ ಬಿಡ್ಬೇಕನ್ನ ಆಸೆ ಹಂಗೇನಿಲ್ಲ ಇಷ್ಟಪಡ್ತೀನಿ ಖರೆ ಹಂಗೊಂದು ಎಲ್ಲ ಕಡೆ ಕರೀರಿ ಬರ್ತೀನಿ ಅಂತ ನಡಿ ಇಟ್ಕೊರಿ ಅಲ್ಲಿ ಹೋಗೋದಕ್ಕೆ ಇಲ್ಲ ಐತಿ ಬರೀ ಒಂದು ಏನೋ ಹೇಳಾಗ್ತಿದ್ ಬಿಡ್ರಿ ನಾವು ಮಾಡಿಸಿ ಬಿಡ್ತೇನೆ ಹೊರಗಡೆ ಇರ್ತೀನಿ ನಡಿ ಹಾಕೊಂಬ ತೋರಿ ಇವನ್ನ ನೆನ್ಪಾತ್ ಹೇಳ್ತೀನಿ ರೀ ನಾ ಹೇಳಾಗ್ತಿದ್ದೀನಿ ಇನ್ನ ಭಾಷೆನ ಯಾಕೆನ ಗದಿಲ್ಲ ಯಾಕೆ ಅನ್ನಿಸ್ತಾರೆ ಅದನ್ನ ಹಾಗೆ ಚಾಲು ಇಡಬೇಕು ಯಾಕಂದ್ರೆ ಪಂಪ್ ಸ್ಟಾಕ್ ಅದದು ಬಂದ್ ಮಾಡಿದ್ರಪ್ಪ ಅಂದ್ರೆ ಸ್ನೇಹಿತರೆ ಈಗ ನೋಡ್ರಿ ಹೋಗಿ ಬಂದ್ವಿ ಪ್ರಸಾದೆಲ್ಲ ಮಾಡ್ಕೊಂಡ್ವಿ ಕೆಲವೊಂದು ವಿಷಯ ಅದು ಮಾತಾಡೋದು ಮಾತಾಡಬಾರ್ದು ಅಂತೇಳಿ ಎಷ್ಟು ದಿನ ಆಯ್ತು ನಾವು ಓದ್ಬಿಡ ಅಂತ ಬಂದ್ವಿ ಆದರೆ ಒಂದಿಷ್ಟು ಮಂದಿಗೆ ಸ್ವಲ್ಪ ಹಿಂಗೆ ತಿಳಿಸಿ ಹೇಳದೇ ಇದ್ರೆ ತಲೆಗೆ ಹೋಗಲ್ಲ ಅಂತ ಅನ್ಕೋತೀನಿ ಅಷ್ಟು ಒಂದು ಸಣ್ಣ ಒಂದು ಒಳ್ಳೆಯ ರೀತಿಯಾಗಿ ಯೋಚನೆ ಮಾಡಿ ಮಾಡೋದೇನು ಬೇಡ್ರಿ ಒಂದು ಸಣ್ಣ ಈಗಿನ ಮಕ್ಕಳಿಗಿರೋಷ್ಟು ಕಾಮನ್ ಸೆನ್ಸ್ ಇದ್ರೆ ಸಾಕು ಅವ್ರ ಕಡೆ ಇಷ್ಟು ಈ ಥರ ಎಲ್ಲ ಕಮೆಂಟ್ ಹಾಕಕ್ಕೆ ಹೋಗ್ತಿರಲ್ಲ ಹಾಗಾಗಿ ಯಾಕೆ ಆ ಥರ ಎಲ್ಲ ಕಮೆಂಟ್ ಹಾಕ್ತಾರೆ ಅಂತೇಳಿ ಗೊತ್ತಿಲ್ಲ ಯಶ್ಮಣ್ರೆ ಹೇಳ್ರಿ ಏನಾಯ್ತು ಭಾಳ ಜನ ನಮ್ಮನ್ನು ಇಷ್ಟಪಟ್ಟು ಒಳಗಡೆ ಕಮೆಂಟ್ ಹಾಕ್ತಿರ್ತೀವಿ ನೋಡ್ತಿರ್ತೀವಿ ಭಾಳ ಖುಷಿ ಆಗ್ತಿರ್ತೀವಿ ನಮ್ಮ ಲೈಫ್ ಹಂಗೆ ನಿಮ್ಮ ಲೈಫ್ ಇರ್ತೈತಿ ಅಂದ್ರೆ ನಮ್ಮ ಥರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಳಗೆ ಆಮೇಲೆ ಹಿಂಗೆ ಗಂಡ ಹೆಂಡತಿ ಬೇರೆ ಸಿಟಿ ಒಳಗೆ ಬಂದು ಒಂದೇ ಕಡೆ ಜೀವನ ನಡೆಸ್ತಿರ್ತಾರಲ್ಲ ಯಾರು ಇಲ್ಲಿ ಕಡೆ ಇದ್ದಾರೆ ನೌಕರಿ ಇದ್ದವರಾಗಲಿ ಈ ಥರ ಅವ್ರ ಫ್ಯಾಮಿಲಿ ನಮ್ಮ ಕೆಲವೊಂದು ಫ್ಯಾಮಿಲಿ ಸೇಮ್ ಇದ್ದಾಗ ನೋಡಿ ಖುಷಿಪಟ್ಟು ಒಳ್ಳೆ ಕಮೆಂಟ್ ಹಾಕ್ತೀರಿ ಭಾಳ ಅಂದ್ರೆ ಭಾಳ ಖುಷಿ ಆಗ್ತಿದೆ ನಮ್ಗೆ ಓದಿ ಆಮೇಲೆ ಇನ್ನೊಂದು ಏನು ಗೊತ್ತರೆ ಈ ಸೊಸೈಟಿ ಮಾಡಕ್ಕೆ ಬಂದಮೇಲೆ ಎಲ್ಲನೂ ಇದನ್ನು ಸಫರ್ ಮಾಡಬೇಕು ಬರೀ ನಮ್ಗೆ ಒಳ್ಳೆ ಕಮೆಂಟ ಹಾಕಲಿ ಅಂತಂದ್ರೆ ಎಲ್ಲರಿಗೂ ಎಲ್ಲ ಇಷ್ಟ ಆಗಂಗಿಲ್ಲ ಆದ್ರೆ ಹಾಕ್ಲಿರಿ ಅದಕ್ಕೆ ಅತಿರೇಕವಾಗಿ ಹಾಕಿದಾಗ ಭಾಳ ಬೇಜಾರಾಗ್ತೈತ್ರಿ ನಾ ಸಣ್ಣ ಪುಟ್ಟ ಹಂಗ ಇದು ಇದೇನು ಲಾಗು ಏನಿಲ್ಲ
ಇದೊಂದು ಏನೈತವ ಏನೈತವ ಈ ತರ ಅನ್ನೋದಕ್ಕೆ ನಾವೇನು ಅಷ್ಟು ತಲೆ ಕೆಡ್ಸೋಡಲ್ಲ. ಆಮೇಲೆ ಕೆಲವೊಂದು ಜನ ಒಳ್ಳೆ ಏನಾದ್ರು ಕಂಟೆಂಟ್ ಮಾಡ್ರಿ ಅಂತ ಇರ್ತೀರಿ. ಮನ್ಯಾಗ ಇರ್ತಾಳ, ಕೆಲವು ಹೊರಗಡೆ ಹೋದಾಗ ನಾವು ಸಪೋರ್ಟ್ ಮಾಡಿದಾಗ ಮಾಡ್ತಿರ್ತಾವೆ. ಮನ್ಯಾಗ ಡೈಲಿ ಏನು ಕಂಟೆಂಟ್ ಮಾಡ್ಬೇಕು, ಆಮೇಲೆ ಡೈಲಿ ಯಾಕೆ ಲಾಗ್ ಆಗಬೇಕು ಅಂದ್ರೆ ಅದು ಅವ್ರ ಡ್ಯೂಟಿ ಐತಿ, ಏನು ಮಾಡೋಕ್ಕಾಗಲ್ಲ. ಅದು ನಮ್ಮ ಡೈಲಿ ರೂಟೀನ್ನ ನಾವು ಹಾಕ್ತಿರ್ತೀವಿ. ಕೆಟ್ಟ ಕಮೆಂಟ್ ಹಾಕಬೇಡ ಅಂತ ಹೇಳಕತ್ತಿಲ್ಲ ನಾನು, ಅದಕ್ಕೊಂದು ಇತಿ ಮಿತಿ ಅಂತ ಇರ್ತೈತಿ. ತೀರಾ ಹತ್ತಿರ ಹಾಕಿದಾಗ ಭಾಳ ಬೇಜಾರಾಗ್ತೈತಿ. ನಾವು ಸೋಷಿಯಲ್ ಮೀಡಿಯಾದಾಗ ಇರ್ತೀವಿ, ಏನು ಅಷ್ಟು ಎಷ್ಟು ತಿಳಿಯಾಗೈತೆ ಅಂತೇಳಿ ನೋಡಿ ಇದು ಸಹಜ ಬಿಡ ಅಂತ ಇರ್ತೀವಿ. ಸ್ವಲ್ಪ ಅನ್ಪಡಾಗ ಇದ್ದಾರೆ, ಓದಕ್ಕೆ ಬರದೇ ಇರೋರು, ಸೋಷಿಯಲ್ ಮೀಡಿಯಾ ಬಗ್ಗೆ ಗೊತ್ತಿಲ್ಲದವ್ರು, ಆಮೇಲೆ ಮನೆಗೆ ಯಾರು ಈಗ ನಮ್ಮ ಅಣ್ಣ ತಮ್ಮ ಆಗಲಿ, ನಮ್ಮ ಮನೆಗೆ ಆಗತ್ತೆ, ನಮ್ಮ ರಿಲೇಷನ್ ಒಳಗೆ ಯಾರು ಹೇಳೋದು ಕೇಳಿದ್ರೆ ಅವ್ರಿಗೆ ಭಾಳ ನೋವಾಗೈತಿ. ಚುಚ್ಚಿ ಮಾತಾಡೋದಿಲ್ಲ ಅಂತ ಮಾತಾಡ್ತಿರ್ತಾರೋ, ಆದರೆ ಈಗ ನಮ್ಮ ಹತ್ರ ಯಾರಿಲ್ಲ ಅಭಿಪ್ರಾಯ ನಡೆದೈತಿ. ಹಾಗೆ ಇನ್ನೊಬ್ರು ಯಾರು ಮನೆಗೆ ಇದ್ದಾಗ ಭಾಳ ಕಷ್ಟ ಆಗ್ತಿರುತ್ತೆ. ನಾನು ಸ್ವಲ್ಪ ತಿಳೋಕ್ಕಿದ್ದವದಿನ ಅಂತೇಳಿ ಅದನ್ನು ಜಾಸ್ತಿ ಸೀರಿಯಸ್ ತೊಗೊಂಡು ಹೋಗೋರು. ಅವ್ರು ಬೇಜಾರು ಮಾಡ್ಕೊಂಡ್ರು ಕೂಡ ನಾನು ತಿಳಿಸೋರಿಗೆ ಸ್ವಲ್ಪ ಡೈರೆಕ್ಟ್ ಕೊಡ್ತೀನಿ. ಒಬ್ಬರು ಅದು ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡ್ರಿ, ಹಾಕಬೇಕು ಹಾಕಬಾರ್ದು ಅಂತ ಗೊತ್ತಿಲ್ಲ, ಅಷ್ಟು ಕೆಟ್ಟದಾಗಿ ಕಮೆಂಟ್ ಹಾಕ್ಯಾರ. ಅದಕ್ಕೆ ಅವ್ರು ಬೇಜಾರಾಗಿ ಭಾಳ ಬೇಜಾರು ಮಾಡ್ಕೊಂಡು ನಾನು ಬೈದೆ. ಅದೆಲ್ಲ ಸಹಜ. ಊರಂದ ಮೇಲೆ ಎಲ್ಲ ಥರದ ಜನ ಇರ್ತಾರೋ, 5 ಬಳಿ ಸವನ್ ಇರೋಂಗಿಲ್ಲ, ಎಲ್ಲ ನಾವು ಹೊಂದ್ಕೊಂಡು ಹೋಗ್ಬೇಕು ಅಂಥೇಳಿ ನಾನು ಸಮಾಧಾನ ಮಾಡಿದೆ. ಮತ್ತು ಆಕೆ ಇವತ್ತು ಭಾಳ ಬೇಜಾರಾಗಿದ್ರು ಕಮೆಂಟ್ ನೋಡಿ. ಯಾಕಂದ್ರೆ ಎಷ್ಟೋ ಜನ ತಗೊಂಬಂದನ್ನ ಅವ್ರ ಲಾಸ್ನಾಗೆಲ್ಲ ಬರೋದು ನೋಡಿ ಅವ್ರು ನೋಡಿಕೊಂಡು ಅವ್ರ ಮನೆ ಹೆಣ್ಮಕ್ಳು ಊಟ ಮಾಡೋದು, ನಾವು ವಿಡಿಯೋ ನೋಡಿ ಖುಷಿ ಪಡೋದು, ಮತ್ತು ಹೋಮ್ವರ್ಕ್ ಮಾಡೋದು, ಈ ಥರ ಎಲ್ಲ ಮಾಡ್ತಾರ ಅಂತೇಳಿ ಕೇಳಿದಾಗ ಖುಷಿ ಆಕೈತಿ. ಅಂದ್ರೆ ಇವ್ರು ನೋಡೋಕ್ಕಲ್ಲ, ಅಲ್ಲಿ ನಮ್ಮ ವಿಡಿಯೋನ ಎಷ್ಟೋ ಮನೆಯೊಳಗೆ ಮಕ್ಕಳು ಕೂಡ ನೋಡ್ತಾರಂತ ನಾವು ವಿಷಯ ಕೇಳಿರ್ತೀವಲ್ಲ, ನಾವು ಕೇಳ್ತೀವಲ್ಲ, ಅದು ಖುಷಿ ಆಗುತ್ತೆ. ಅಂಥದ್ರಾಗ ಇಂಥವು ಒಂದು ಆ ಥರ ಕೆಟ್ಟದಾಗಿ ಕಮೆಂಟ್ ಆಗಿದ್ರೆ ಮಕ್ಕಳು ಸತೆ ನೋಡ್ತಿರ್ತಾವೆ. ಅವು ಕಮೆಂಟಿಗೆ ಬೇರೆಯವ್ರಿಬ್ರು ಸಬ್ಸ್ಕ್ರೈಬ್ ಕೂಡ ರಿಪ್ಲೈನು ಕೊಟ್ಟಾರ. ಅವ್ರು ಕೂಡ ಅವ್ರು ಏನು ರೆಸ್ಪಾನ್ಸ್ ಮಾಡಿಲ್ಲ. ಹೌದು, ಫ್ಯಾಮಿಲಿ ವ್ಲಾಗ್ಸಿಗೆಲ್ಲ ಬಂದು ಅಂಥವೆಲ್ಲ ಬೇಕು ಅಂತ ಕೇಳೋದು ನಿಮ್ಮ ತಪ್ಪಾಗುತ್ತೆ. ಒಂದೇದಾಗಿ ಅಲ್ಲಿ ಬಂದು ಆ ಥರ ಕಮೆಂಟ್ ಹಾಕಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಅದು ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಒಂದು ಚಿಕ್ಕ ಮಕ್ಕಳಿಗಿರೋಂಥ ಸ್ವಲ್ಪ ಸೆನ್ಸಲ್ಲಿ ಇಟ್ಕೊಂಡು ನೀವು ಕಮೆಂಟ್ ಹಾಕ್ತಾರೆ ಅಂತ. ಯಾಕಂದ್ರೆ ಈಗ ನಮ್ಮ ತನಮನ ಇವರು ಎಷ್ಟೋ ವೀಡಿಯೋಸ್ ನೋಡ್ತಿರ್ತಾರೆ, ಹಾಗಂತೆ ನಮ್ಮ ವೀಡಿಯೋಸು ಸುಮಾರು ಮಕ್ಕಳು ನೋಡ್ತಿರ್ತಾರೆ. ಎಷ್ಟೋ ಸಬ್ಸ್ಕ್ರೈಬರ್, ಎಷ್ಟೋ ಇವ್ರ ಮನೆಯೊಳಗೆ ಮಕ್ಕಳು ನೋಡ್ತಿರ್ತಾರೆ ಇವ್ರು ನೋಡೋಕ್ಕೋಸ್ಕರ. ಅವೆಲ್ಲ ನೋಡಿದ್ರೆ ಬೇಜಾರಾಗುತ್ತೆ. ಹಂಗಾಗಿ ಆ ಥರ ಎಲ್ಲ ಕಮೆಂಟ್ ಹಾಕ್ಬೇಡ್ರಿ ಅಷ್ಟೇ, ಮತ್ತೇನಿಲ್ಲ. ಅದು ಓಸ್ಟಾಗಿ ಅಂತಾರೆ. ಅವ್ರೇನು ಮನುಷ್ಯ ಒಟ್ಟಿಗೆ ಎತ್ತಿರ್ತಾರೆ ಏನೋ ಗೊತ್ತಿಲ್ಲ, ಅಷ್ಟು ಕೆಟ್ಟದಾಗಿ ಅಸಹ್ಯವಾಗಿ ಸ್ಕಿಪ್ ಮಾಡಿಬಿಡಿ. ಏನು ಮಾಡೋಕ್ಕೆ ಬರಲ್ಲ. ನಿಮ್ಗೆ ಇಷ್ಟ ಇದ್ರೆ ನೋಡಬೇಡ, ನೋಡ್ತೀರಾ ಅಂತ ನಿಮ್ಮ ಇಷ್ಟ, ನಾನು ಹೇಳೋಕ್ಕಾಗಲ್ಲ. ಕಮೆಂಟ್ ಹಾಕ್ತಾರೆ, ಅದು ಕೆಲವೊಂದು ಇಷ್ಟ ಆಗಲಿ. ಈ ಲಾಗಲ್ಲಿ ಅಂದರೆ ಈ ಥರ ಹಾಕ್ಬೋದು. ಹತ್ತಿರ ಸ್ವಲ್ಪ ವರ್ಡ್ಸ್ಗಳನ್ನ ನೋಡ್ಕೊಂಡು ಹಾಕಿದೆ. ಹೊರಗಿಂದು ಯಾವುದು ಅಂತ ಪದವಿರ್ತಲ್ಲ. ನಾವು ಭಾಳ ರಫ್ ಆಗಿ ಬೆಳೆದು ಬಂದೀವಿ, ಮಿಡಲ್ ಕ್ಲಾಸ್ ಮಕ್ಕಳು. ನಮ್ಗೇನು ಅನ್ಸಲ್ರಿ, ನಮ್ಗೆ ಅನ್ಸಲ್ಲ ಅನ್ನೋದಿತ್ತು. ನಮ್ಮನ್ನ ನೋಡೋ ಇಷ್ಟಪಡ್ತಿರೋ ಚೆನ್ನಾಗಿ ಬೇಜಾರಾಗಿದ್ದಾರೆ ಅಂತ ನಮ್ಮ ಬೇಜಾರು. ಅದು ಎಫೆಕ್ಟ್ ಆಗುತ್ತೆ ಮಕ್ಕಳ ಮೇಲೆ. ಅದೆಲ್ಲ ನೋಡ್ತಿರ್ತಾರ, ಸರಿ ಅನ್ಸೋದಿಲ್ಲ. ಅದು ಬಂದ ಥರ ಫ್ಯಾಮಿಲಿ ವ್ಲಾಗ್ಸ್ನಾಗ ಬಂದು ಈ ಥರ ಎಲ್ಲ ಕಮೆಂಟ್ ಹಾಕೋದು ಅಂತ ಹೇಳಿ ನಮ್ಮ ಅಭಿಪ್ರಾಯ. ಅದು ನಾವು ನಿಮ್ಮ ಜೊತೆ ಹೇಳಕತ್ತೀವಿ. ನೆಕ್ಸ್ಟು ಪೇಮೆಂಟ್ ಕೇಳತ್ತೀರಿ ಒಂದಿಷ್ಟು ಮಂದಿ. ಪೇಮೆಂಟ್ ನಿಮ್ಮದು ಯೂಟ್ಯೂಬ್ ಪೇಮೆಂಟ್ ಎಷ್ಟು ಅಂತೇಳಿ. ಯೂಟ್ಯೂಬ್ ಪೇಮೆಂಟ್ ಸುಮಾರು ಸಲ ಮಾಡೀನಿ ನಾನು, ಎಷ್ಟು ಬರುತ್ತೆ ನನಗೆ ಅಂತೇಳಿ.